ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದ ತುಂಗ ಗ್ರಾಮದಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯತ್, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ. ದೇವರಾಜ ಅರಸು ಅವರ 109ನೇ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕಲ್ಯಾಣ ಅಧಿಕಾರಿ ಹೊಸಹಳ್ಳಿ ಕೃಷ್ಣೇಗೌಡ ಡಿ. ದೇವರಾಜು ಅರಸು ಅವರ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿ, ಇಂದು ಬೆಟ್ಟದ ತುಂಗ ಗ್ರಾಮದಲ್ಲಿ ದಿವಂಗತ ಮಾಜಿ ಮುಖ್ಯಮಂತ್ರಿ ಡಿ. ದೇವರಾಜ್ ಅರಸು ಅವರ 109ನೇ ಜನ್ಮ ದಿನಾಚರಣೆ ಆಚರಿಸುತ್ತಿದ್ದೇವೆ. ಈ ದೇಶ ಕಂಡ ಅಪ್ರತಿಮ ರಾಜಕಾರಣಿ. ಇಂದಿನ ರಾಜಕಾರಣಿಗಳಿಗೆ ಮಾದರಿಯಾಗಬೇಕು. ಅವರ ಆದರ್ಶಗಳನ್ನು ನಾವೆಲ್ಲರೂ ಪಾಲಿಸಬೇಕಾಗಿದೆ ಎಂದರು. ಇನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪ್ರೀತಿ ಅರಸ್ ಮಾಜಿ ಮುಖ್ಯಮಂತ್ರಿ ಡಿ. ದೇವರಾಜ ಅರಸು ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿ, ಅರಸು ಅವರು ಬೆಟ್ಟದ ತುಂಗ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ದೀನದಲಿತರ ಶೋಷಿತರ ಪರವಾಗಿ ಉತ್ತಮ ಆಡಳಿತ ನಡೆಸಿದರು. ಸರ್ಕಾರ ಈ ಗ್ರಾಮವನ್ನು ದತ್ತು ಪಡೆದು ಅಭಿವೃದ್ಧಿಪಡಿಸುತ್ತೇನೆ ಎಂದು ಘೋಷಣೆ ಮಾಡಿತ್ತು. ಇನ್ನೂ ಹಲವು ಅಭಿವೃದ್ಧಿ ಕಾರ್ಯಗಳು ಗ್ರಾಮದಲ್ಲಿ ಆಗಬೇಕಾಗಿದೆ. ಆದಷ್ಟು ಬೇಗ ಅಭಿವೃದ್ಧಿ ಕಾರ್ಯಗಳು ನಡೆಯಲಿ ಎಂದರು. ಕನ್ನಡ ನಾಡಿನಾದ್ಯಂತ 109ನೇ ಶ್ರೀ ಡಿ. ದೇವರಾಜು ಅರಸುರವರ ಜನ್ಮ ದಿನಾಚರಣೆಯನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ನಮ್ಮ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಈ ಬೆಟ್ಟತುಂಗ ಗ್ರಾಮದಲ್ಲಿ ಶ್ರೀಯುತ ಡಿ. ದೇವರಾಜ ಅರಸುರವರ ಪ್ರತಿಮೆಗೆ ಮಾಲಾರ್ಪಣೆಯನ್ನು ನಮ್ಮ ಇಡೀ ಬೆಟ್ಟತುಂಗದ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು, ಅಧ್ಯಕ್ಷರುಗಳು, ಹಾಗೆ ಇಲ್ಲಿನ ಜನಪ್ರತಿನಿಧಿಗಳು, ಹಾಗೆ ಎಲ್ಲ ನಾಗರಿಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವ್ರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ಶ್ರೀ ಡಿ. ದೇವರಾಜ ಅರಸುರವರು ಈ ದೇಶ ಕಂಡಂತಹ ಅಪ್ರತಿಮ ರಾಜಕೀಯ ನಾಯಕ ಮತ್ತು ಇಂದಿನ ಎಲ್ಲ ರಾಜಕಾರಣಿಗಳಿಗೆ ಅವರು ಮಾದರಿಯಾಗಿದ್ದಾರೆ. ಅವರ ಜೀವನ ಶೈಲಿ ಎಲ್ಲರಿಗೂ ಕೂಡ ನಮಗೆ ಸ್ಫೂರ್ತಿ ಅಂತೇಳಿ ನಾನು ಹೇಳ್ತಾ, ಮತ್ತೆ ಅವರ ಒಂದು ಪರಿಚಯವನ್ನು ನಮ್ಮ ಮುಂದಿನ ತಲೆಮಾರಿನ ಎಲ್ಲರಿಗೂ ಕೂಡ ತಲುಪಿಸ್ತಕ್ಕಂತಹ ನಾವು ಕೆಲಸವನ್ನು ನಾವೆಲ್ಲರೂ ಮಾಡಬೇಕು. ಅವರ ಒಂದು ಆದರ್ಶವನ್ನು ನಾವೆಲ್ಲರೂ ಪಾಲಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಡಿ. ದೇವರಾಜ ಸುಟ್ಟೂರು ಅಂತ ಅವಾಗ ಸರ್ಕಾರದಿಂದ ಏನು ಕೊಟ್ಟರು ಅವಾಗಿಂದ ಅದು ದೇವಸ್ಥಾನ ಅರ್ಧಂಬರ್ಧಕ್ಕೆ ನಿಂತಿದೆ. ಆ ದೇವಸ್ಥಾನಕ್ಕೆ ಕೂಡ ನಾವುಗಳು ಕೂಡ ಹೋಗಿ ಗ್ರಾಮದವರು ಪೂಜೆ ಸಲ್ಲಿಸಕ್ ಆಗ್ತಿಲ್ಲ. ಮತ್ತೆ ಹಸು ಒಂದು ಭವನ ಕೊಡ್ತೀವಿ ಅಂತ ಹೇಳಿದ್ರು ದೇವಸ್ಥಾನಕ್ಕೆ, ಅದು ಕೂಡ ಆಗ್ಲಿಲ್ಲ. ಮತ್ತೆ ಇಲ್ಲಿ ನಾವು ಡಿಗ್ರಿ ಕಾಲೇಜು ಮತ್ತೆ ITI ಕಾಲೇಜ್ ಇರೋದ್ರಿಂದ ಬೆಟ್ಟಪುರದಿಂದ ರಾವಂದೂರ್ ತನಕ ರಸ್ತೆ ತುಂಬಾ ಹಾಳಾಗಿದೆ. ರಸ್ತೆಲಿ ಹೋಗಕ್ಕೆ ಆಗಲ್ಲ. ಯಾರಿಗೆ ಏನಾಗುತ್ತೆ ಅನ್ನೋ ಭಯದ ಪರಿಸ್ಥಿತಿ ವಾತಾವರಣ ಇದೆ. ಅದು ಕೂಡ ನಮಗೆ ಈ ಕೂಡಲೇ ಆಗ್ಲೇಬೇಕು. ಯಾಕೆ ಅಂತ ಹೇಳಿದ್ರೆ ಇದು ಚಿಕ್ಕ ರಸ್ತೆ, ನಮಗೆ ಡಬಲ್ ರಸ್ತೆ ಆಗಬೇಕು. ವೆಹಿಕಲ್ ಕೂಡ ಓಡಾಡಕ್ ಆಗ್ತಿಲ್ಲ. ನೀವು ಕೂಡ ಬಂದು ಆಲಿಸ್ಬೋದು ಬೇಕಿದ್ರೆ. ಮತ್ತೆ ನಮ್ಮ ದೇವರಾಜ ಅರಸು ಸ್ಟ್ಯಾಚ್ಯೂಗೆ ಇನ್ನೂ ಕೂಡ ಅಭಿವೃದ್ಧಿ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಪಾರಿವಾಳಗಳೆಲ್ಲ ಕೂತಿ ಹಾಳು ಮಾಡ್ತಾ ಇದ್ದಾವೆ. ಸೊ ಅದರಿಂದ ನೀವು ತುಂಬ ಅದನ್ನ ವ್ಯವಸ್ಥೆ ಮಾಡಿಕೊಡ್ಬೇಕು.